ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ನಿರ್ದೇಶಕ ಮಂಡಳಿ ಸರ್ವ ಸದಸ್ಯರುಗಳಾದ ಈಗ ಬಂದ ಉಪಾಧ್ಯಕ್ಷ ಬಸವರಾಜ್ ಆದಿಮನಿಯವರಿಗೂ ಹೃದಯಪೂರ್ವಕ ಸುಸ್ವಾಗತ ಕೋರುತ್ತೇನೆ. ನಿರ್ದೇಶಕ ಮಂಡಳಿ ಸರ್ವ ಸದಸ್ಯರುಗಳಾದ ಶ್ರೀಯುತ ರವಿ ಕುಚನೂರ್ ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಸುಸ್ವಾಗತಿಸುತ್ತೇನೆ. ಅದೇ ರೀತಿ ಸಂಗಪ್ಪ ಅಳ್ಳೂರು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮಿಕ್ಕಿ ಉಳಿದ ಲಾಭವನ್ನು ವಿಂಗಡಿಸುವುದು. ಸನ್ 2024-25ನ ಸಹಕಾರ ವರ್ಷಕ್ಕಾಗಿ ಮಂಡಳಿಯ ಸಿದ್ಧಪಡಿಸಲಾದ ಸಂಘ ಕಾರ್ಯಚಟುವಟಿಕೆಗಳನ್ನು ಕಾರ್ಯಕ್ರಮದ ಅನುಮೋದನೆ ನೀಡುವುದು. ಸನ್ 2024-25ರ ಸಹಕಾರ ವರ್ಷದ ವಾರ್ಷಿಕ ಆಯವ್ಯ ಅನುಮೋದನೆ. ಸಂಘದ ಉಪವಿಧಿ ತಿದ್ದುಪಡಿಯನ್ನು ಕುರಿತು. 9. ಸಂಘದ ಮಂಡಳಿಯ ಸದಸ್ಯರ ಪದಾಧಿಕಾರ ಮತ್ತು ನೌಕರ ನೀತಿ ಸಂಹಿತೆ ರೂಪಿಸುವುದು. ಸದಸ್ಯರುಗಳ ಸೇರಿಸಿಕೊಳ್ಳುವ ಮತ್ತು ಅವರ ಸದಸ್ಯತ್ವವನ್ನು ಸಮಾಪನೆ ಮಾಡುವ ಬಗೆಗಿನ ಟಿಪ್ಪಣಿ. ಸನ್ 2024-25ನ ಹೊರಗಿನಿಂದ ತರ್ತಕ್ಕಂಥ ಸಾಲ ಪರಿವರ್ತನೆಯನ್ನು ನಿರ್ಧರಿಸುವುದು. ಸನ್ 2024-25ನ ಲೆಕ್ಕ ಪರಿಶೋಧನಾ ನೇಮಕಾತಿ. ಸಂಘವು 31/3/2025 ಸಾಲಿನ ಸಹಕಾರಿ ವರ್ಷ ಕೊನೆಗೊಂಡಿದ್ದು, ವಾರ್ಷಿಕ ಲೆಕ್ಕಪತ್ರ ಅಂದರೆ ಜಮಾ ಖರ್ಚು, ಖರೀದಿ ವಿಕ್ರಿ, ಲಾಭ ಹಾನಿ ಮತ್ತು ಅಡಾಯ ಪತ್ರಿಕೆಗಳನ್ನು ತಮ್ಮೆಲ್ಲರ ಮುಂದೆ ಸಂಘದ ಆಡಳಿತ ಮಂಡಳಿಯ ವತಿಯಿಂದ ಒಪ್ಪಿಸಲು ಅತಿ ಸಂತೋಷವೆನಿಸುತ್ತದೆ. ಸಂಘದಲ್ಲಿ ವ್ಯಾಪಾರ ಅಭಿವೃದ್ಧಿ ಯೋಜನೆಯಲ್ಲಿ ಕೌಂಟರ್ ಸೌಲಭ್ಯವನ್ನು ಅಳವಡಿಸಿಕೊಂಡು ನಂತರ ಪ್ರತಿ ವರ್ಷ ಸಂಘದ ಪ್ರಗತಿಯು ಹೆಚ್ಚುತ್ತಾ ನಡೆಯುತ್ತಿರುತ್ತದೆ. 31/3/2025ಕ್ಕೆ ಸಂಘದ ಪ್ರಗತಿ ಈ ಕೆಳಗಿನಂತಿದೆ. ಬಳಕೆ. ನಮ್ಮ ಸಂಘದಲ್ಲಿ ಸದರಿ ವರ್ಷದಲ್ಲಿ ಮೈತರಾಗಿದ್ದು ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ನೀಡಲೆಂದು ಪ್ರಾರ್ಥಿಸಿ ಈ ಮೂಲಕ ನಿರ್ದೇಶಕ ಮಂಡಳಿಯ ಪರವಾಗಿ ಸಂತಾಪ ಸೂಚಿಸುತ್ತೇನೆ. ಸದರಿ ಸಾಲಿನಲ್ಲಿ ಮರಣೋತ್ತರ ಸಹಾಯಧನ 1,50,000 ರೂಗಳನ್ನು ಮೈತ್ರಿ ಸದಸ್ಯರ ವಾರಸುದಾರರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯವರು ಕೈಗೊಂಡಿರುತ್ತಾರೆ. ಅಭಿನಂದನೆಗಳು. ನಮ್ಮ ಸಂಘದ ಅಭಿವೃದ್ಧಿ ಬಯಸುವ ನಿರ್ದೇಶಕ ಮಂಡಳಿ ಸದಸ್ಯರು ಸಕಾಲಕ್ಕೆ ಆಡಳಿತ ಸಮಿತಿಯ ಸಭೆಯನ್ನು ನಡೆಸಿ ಸಂಘದ ಅಭಿವೃದ್ಧಿಗಾಗಿ ಯೋಗ್ಯ ಸಲಹೆಗಳನ್ನು ಕೊಟ್ಟು ಒಳ್ಳೆಯ ಆಸಕ್ತಿಯಿಂದ ಸಹಾಯ ಮತ್ತು ಮಾರ್ಗದರ್ಶನ ನೀಡಿ ಹಗಲಿರುಳು ಶ್ರಮಿಸುತ್ತಿರುವ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸಂಸ್ಥೆಯ ಅಭಿವೃದ್ಧಿಗೆ ಸಹಾಯ ನೀಡುತ್ತಿರುವ ಆತ್ಮೀಯ ಗೌರವಾನ್ವಿತ ಸದಸ್ಯರುಗಳು, ಗ್ರಾಹಕ ಬಂಧುಗಳು, ಠೇವುದಾರರು ಹಾಗೂ ಎಲ್ಲ ಸಹಕಾರಿ ಬಂಧುಗಳಿಗೂ ಅಭಿನಂದನೆಗಳು. ಈ ದಿಶೆಯಲ್ಲಿ ಸಾಲವನ್ನು ತೆಗೆದುಕೊಂಡಿರುವ ಷೇರುದಾರರು ಸರಿಯಾದ ವೇಳೆಗೆ ಸಾಲದ ಕಂತು ಮತ್ತು ಬಡ್ಡಿ ಮರುಪಾವತಿಸಿ ಮಾಡಿದ್ದಾರೆ. ಇನ್ನು ಹೆಚ್ಚಿನ ಷೇರುದಾರರಿಗೆ ಸಾಲವನ್ನು ವಿತರಿಸಲು ಸಾಧ್ಯವಾಗುತ್ತದೆ. ಈ ದಿಶೆಯಲ್ಲಿ ಷೇರುದಾರರು ಸಹಕರಿಸುತ್ತಿದ್ದಾರೆಂದು ಭಾವಿಸುತ್ತೇನೆ. ಸಂಘದ ದೈನಂದಿನ ವ್ಯವಹಾರದಲ್ಲಿ ಹಾಗೂ ಸಂಘದ ಏಳಿಗೆಯ ಸಲುವಾಗಿ ಸಕಾಲಕ್ಕೆ ಮಾರ್ಗದರ್ಶನ ಮಾಡಿದಂತ ಈ ಕೆಳಗೆ ಕಾಣಿಸಿದ ಮಾನ್ಯರುಗಳಿಗೆ
ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸಂಯುಕ್ತ ನಿರ್ಬಂಧಕರು ಬೆಳಗಾವಿ ಪ್ರಾಂತ್ಯ, ಬೆಳಗಾವಿ ಶ್ರೀಯುತ ಕಲ್ಲಪ್ಪ ಹೋಬಳನ್ನು ಉಪನಿರ್ದೇಶಕರಾದ ಶ್ರೀಯುತ ದಾನಯ್ಯ ಹಿರೇಮಠ್, ಲೆಕ್ಕ ಪರಿಶೋಧನಾ ಜಂಟಿ ನಿರ್ದೇಶಕರಾದ ಶ್ರೀಯುತ ಮಹೇಶ್ವರಪ್ಪ ಬಾಗಲಕೋಟ್, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀಯುತ ಎನ್.ಎ. ನೀಲಪ್ಪನವರ್ ಹಾಗೂ ಅಧ್ಯಕ್ಷರಾದ ಶ್ರೀಯುತ ಅಜಯ್ ಕುಮಾರ್ ಸರ್ನಾಯಕ್, ಡಿಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಹಾಗೂ ಶಾಸಕರು ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರು, ಸಹಾಯಕ ನಿರ್ದೇಶಕರು ಆದ ಶ್ರೀಯುತ ಮಹಾದೇವಿ ಕುಂಬಾರ್, ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಯುತ ಎಸ್.ಆರ್. ಬಾಡಿಗೆ ಹಾಗೂ ಹುಣಗುಂದ್ ಇಲ್ಕಲ್ ತಾಲೂಕ್ ಡಿಡಿಸಿಸಿ ಬ್ಯಾಂಕ್ ಆಂತರಿಕ ಲೆಕ್ಕ ಪರಿಶೋಧಕರಾದ ಶ್ರೀಯುತ ಎಂ.ಬಿ. ಗಂಜಿಹಾಳ್ ಸರ್ ಹಾಗೂ ಹುಣಗುಂದ್ ಹಾಗೂ ಇಲ್ಕಲ್ ತಾಲೂಕ್ ಡಿಡಿಸಿಸಿ ಬ್ಯಾಂಕ್ ಹಿರಿಯ ನಿರೀಕ್ಷಕರಾದ ಶ್ರೀಯುತ ಸಿ.ಡಿ. ಕಲ್ಕೂರ್ ಹಾಗೂ ಶಾಖಾ ವ್ಯವಸ್ಥಾಪಕರಾದ ಡಿಡಿಸಿಸಿ ಬ್ಯಾಂಕ್ ಹುಣಗುಂದ್ ಶ್ರೀಯುತ ಬಿ.ಎಸ್. ಪಾಟೀಲ್ ಸರ್ ಹಾಗೂ ಕ್ಷೇತ್ರ ಸಿಬ್ಬಂದಿ ಅವರಾದ ಶ್ರೀಯುತ ಜಿ.ಎಲ್. ಇಲ್ಕಲ್ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಏನಾದರೂ ಸಮಸ್ಯೆಗಳು ಅಂದ್ರ ನಮ್ಮ ಸಂಘದ ಸಮಸ್ಯೆಗಳು ಆನಂತರ ನಿಮ್ಮ ವಿಮರ್ಶೆಗಳಿದ್ದು ಕೇಳಿ. ನಮ್ಮ ಸೊಸೈಟಿಯಿಂದ ಏನಾದರೂ ತಪ್ಪಿದ್ರೆ ನಾವು ಹೇಳ್ತೇವೆ. ನಾವು ಈಗಾಗಲೇ 12 ಕೋಟಿ ರೂಪಾಯಿ 84 ಲಕ್ಷಗಳನ್ನ ಪಾಸ್ ಮಾಡಿ ಕಳಿಸಿ ನಾವು 5 ರಿಂದ 6 ವರ್ಷ ಕಳಿಸಿದ್ದು ಬೇಕಾದ್ರೆ ದಾಖಲಾನು ಐತೆ ನಮ್ಮ ಕಡೆ. ಆದ್ರೆ ಡಿಸಿಸಿ ಬ್ಯಾಂಕ್ ಬೆಳೆಸಾಲ ಕೊಡೋರು ಯಾರು? ಡಿಸಿಸಿ ಬ್ಯಾಂಕ್. ನಾವು ಗೊಬ್ಬರ ಏನ್ ನಾವು ತರ್ತೀವಲ್ಲ, ಇಲ್ಲಿ ಏನಾಗತ್ತಂದ್ರ ಬರೇ DAP ತಗೊಂತೀರಿ ನೀವು ಪ್ರತಿಯೊಂದು. ನಾನು ರೈತನ, ನಾನು ಬದ್ಲಿಕೆ ಒಂದ್ ಕೇಳಿದೆ, ಬದ್ಲಿ ಕಡೆ ಹೋಗಿ ಬದ್ಲಿ ಸೊಸೈಟಿ ಒಳಗ ಗೊಬ್ಬರ ತಂದಿನಿ, ಪ್ರೋಟೀನ್ ಕೊಡ್ತಾರಲ್ಲ, ನೀವು ಯೂಸ್ ಮಾಡಲ್ಲ. ನಾವು ರೊಕ್ಕ ವೇಸ್ಟ್ ಆದ ಚಿಂತಿಲ್ಲ ಅಂತಂದು ನಾವು ಗೊಬ್ಬರ ತಗೊಂಡ್ಬಂದಿವಿ. ಹಳ್ಳ್ಯಾಗ ಹೋಗಿ ನೀವೇನ್ ಮಾಡ್ತೀರಿ? ಬರೀ DAP ತಗೊಂಡ್ರಿ, ಒಂದು DAP ತಗೊಂಡ್ರೆ ಒಂದು ಅದನ್ನ ತಗೋಬೇಕು ಕಂಪಲ್ಸರಿ. ಅವರು ನಮ್ಗ ಸೊಸೈಟಿಗೆ ಬಡಲಾಗತ್ತಿದ್ರು. ನೀವು ಒಯ್ಲಿಲ್ಲ ಅಂದ್ರೆ ಅಲ್ಲ, ನೀವು ಒಯ್ಲಿಲ್ಲ ಅಂದ್ರೆ ಏನಾಗುತ್ತೆ? ಗೊಬ್ಬರಲ್ಲೇ ಉಳಿತ. ಯಾರು ಬಲಿಷ್ಠ ಇರ್ತಾರ ಅವ್ರು ಬಂದು ಅಧ್ಯಕ್ಷರಿಗೆ ಡೈರೆಕ್ಟರ್ಗೆ ಹೇಳ್ಕೊಂಡು ಕೊಡ್ಲಿಲ್ಲ ಅಂದ್ರೆ ಅದೊಂದ್ ಸಂಕಟ, ಕೊಟ್ಟರು ಒಂದ್ ಸಂಕಟ. ದಯವಿಟ್ಟು ಏನಪ್ಪಾ ಅಂತಂದ್ರ ನೀವು ಅದಕ್ಕೆ ಒಂದಕ್ಕೂ ಒಂದು ಕೊಡ್ತಾರ. ನೀವು DAP ತಗೊಂಡ್ರೆ ಅದನ್ನ ಪ್ಯಾಕೆಟ್ ತಗೋಬೇಕಾಗತ್ತ. ಅಂತ ತಗೊಂತೀನಿ ಅಂದ್ರೆ ನಮ್ದೇನ್ ಅಭ್ಯಂತರ ಇಲ್ಲ. ಎಲ್ಲಾ ರೈತರು ಈ ಸಲ ನೀವು ನಮ್ಗೆ ಆರ್ಡರ್ ಮಾಡಿ ನೀವು ತಗೊಂತೀನಿ ಅಂತಂದ್ರೆ ನಾವು ಮುಂದಿನ ಸಲ ತರಿಸೇ ತರಿಸ್ತೀವಿ. ದಯವಿಟ್ಟು ಈಗ 16 ಮಾರಾಟ ಆಗುತ್ತ ಬರೋಣ. ನೀವು ಕಳಿಸ್ತಾರ ಇಲ್ಲೋ ಅಲ್ಲ ನನಗೆ ಗೊತ್ತಿಲ್ಲ. ಅದು ನೀವು ಟರೋ ಮಾಡಿ ನಮ್ಮ ಹುಡುಗಂತ ಒಂದ್ ನಿಮಿಷ, ನಮ್ಮ ಹುಡುಗನ್ ತಾಲೂಕಿಗೆ ಈ ಗೊಬ್ಬರ ಹಾಕ್ತಾರೆ. ಈ ಗೊಬ್ಬರ ನಮ್ಮ ಹುಣಗುಂದ್ ತಾಲೂಕು ಬರ್ತಕ್ಕಂತ ಭೂಮಿಗಳಿಗೆ ಇಂಥ ಗೊಬ್ಬರಗಳು ಬೇಕು ಅಂತ ನೀವು ಠರ ಬರೋದು. ನೀವು ಮೇಲ್ಗಡೆ ಕಳಿಸಿದ್ರೆ ಅವ್ರು ಕಳಿಸ್ತಾರೋ ಇಲ್ಲೋ? ನೀವು ಕಳಿಸಿದ ಮಾರಾಟ, ನೀವು ಕಳಿಸಿದ ಗೊಬ್ಬರ ಮಾರಾಟ ಆಗೋದಲ್ಲ. ನಮ್ಮಲ್ಲಿ ಇಂಥದ್ದು ಬೇಕು ಅಂತ ನೀವು ಠರ ಮಾಡಿ ಕಳಿಸಿದ್ರೆ ಕಳಿಸ್ತಾರ ಇಲ್ಲ? ಇಷ್ಟ ಈಗ ನಮ್ಮ ಸೊಸೈಟಿಯಿಂದ KSMC ಅಂತೇಳಿ ಬಾಗಲಕೋಟದೊಳಗ ಅಲ್ಲೇ ನಾವು ತಗೋಬೇಕು. ಹೊರಗಡೆ ಎಲ್ಲಿ ತಗೊಳಕ್ ಅವಕಾಶ ಇಲ್ಲ ನಮಗ. ನೀವು ಅವಕಾಶ ಮಾಡಿ ಕೊಟ್ರ ಎಲ್ಲಿ ತಗೊಳಕ್ ಬರೋದಿಲ್ಲ. ಯಾಕಂತ ತಿಳ್ಕೊರಿ ಸರ್. ನನ್ನ ಪ್ರಶ್ನೆ ಪೂರ್ತಿ ತಿಳ್ಕೊರಿ. ನೀವು ಠರ ಮಾಡಿ ಕಳಿಸಿದ್ರೆ ಅವ್ರು ಕಳಿಸ್ತಾರಲ್ಲ? ನೀವು ಠರ ಮಾಡಿ ಕಳಿಸಿದ್ರೆ ಮಾಡಿ 10 ಟರ್ಮ್ ಮಾಡಿ ಕಳಿಸಿದ್ರು ಅವ್ರ ಅವಕಾಶ ಐತಿ. ಆದ್ರೆ ಅವ್ರು ಅದ್ರ ಜೋಡಿ ಕಾಂಬಿನೇಷನ್ ತಗೋತಾರ. ಈಗ ಐತ್ರಿ, ಈಗ ಇನ್ನ ಸಂಬಂಧ ಅಂದ್ರೆ AC ಗುಡಾನ್ ಮಾಡ್ಬೇಕನ್ನೋದೊಂದು ಗುಡಾನ್ ಮುಂದೆ ಫ್ಯೂಚರ್ AC ಗುಡಾನ್ ಲೆಕ್ಕ ಇಟ್ಕೊಂಡು ಒಂದು ಗುಡಾನ್ ಮಾಡ್ಬೇಕಂತ ಐತಿ. ನಿಮ್ ರೈತರ ಸಹಕಾರ ಇದ್ರ ನಾವು ಬಿಟ್ಟು ಕೊಟ್ರ ನಾವು ರೈತರ ಕಟ್ಟಡ ನಿಧಿ ಅಮೌಂಟ್ ಐತಿ, ಅದು ಸೇರಿಸ್ಕೊಂಡು ಒಂದು ಗುಡಾನ್ ಮಾಡಿಕೊಡ್ಬೇಕಂತ ಐತಿ. ಸಾಲ ಹಾಕೊಡ್ರಿ ಒಂದು, ಇಲ್ಲ ಅಂದ್ರೆ ಡೆತ್ ಫಂಡ್ ಒಂದು ಹೆಚ್ಚಿಗೆ ಮಾಡಿಕೊಡ್ರಿ ಒಂದು. ಇದನ್ನ ನನ್ನ ಅಭಿಪ್ರಾಯ. ಮತ್ತು ನೀವು ತಲಾ ಬರೀಬೇಕು, ತಲಾನ ಸೈ ತಗೋಬೇಕು. ಯಾರು ಪ್ರಪೋಸಲ್ ಮಾಡ್ತಾರೆ ಅವ್ರು ಸೈ ತಗೊಂಡ್ರೆ ತಲಾ ಬರೀ. ನಿಧಿಯನ್ನ 500 ರೂಪಾಯಿ ಖರ್ಚು ಮಾಡ್ತೀವಿ. ಅದಕ್ಕೆ ತಾವೆಲ್ಲ ಕೊಡ್ತೀವಿ.